ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಕೂಡ ಹೇಳ್ಕೊಂತ ಬಂದಿರೋದು ಏನಂದ್ರೆ, ಇದು ನನ್ನ ಕಡೆ ಚುನಾವಣೆ, ಇದು ನನ್ನ ಕಡೆ ಚುನಾವಣೆ ಅಂತೇಳಿ ವರ್ಣದಲ್ಲೂ ಕೂಡ ಕಣ್ಣೀರಿಟ್ಟಿದಂತ ಪ್ರಸಂಗ ಜರುಗಿತ್ತು. ಅದೇ ರೀತಿ ಈಗ ಆ ಒಂದು ಫ್ಲಾಶ್ ಬ್ಯಾಕ್ ಇವಾಗ ಬರೋದಾದ್ರೆ, ಈಗ ಪ್ರೆಸೆಂಟ್ಗೆ ಬರೋದಾದ್ರೆ ಫ್ಲಾಶ್ ಬ್ಯಾಕ್ ಇಂದ ಮೊನ್ನೆ ದೆಹಲಿನಲ್ಲಿ ಕುಳಿತುಕೊಂಡು ಒಂದು ದೊಡ್ಡದಾಗಿ ಒಂದು ಸಿಗ್ನಲ್ ಕೊಡ್ತಾರೆ, ಅಥವಾ ಒಂದು ರಾಜ್ಯ ನಾಯಕರುಗಳಿಗೆ ಒಂದು ಸಂದೇಶ ರವಾನೆ ಮಾಡ್ತಾರೆ ಅಂತ ಹೇಳ್ಬೋದು. ಅದು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು 2028ರ ಚುನಾವಣೆ ಕೂಡ ನನ್ನ ಒಂದು ನೇತೃತ್ವದಲ್ಲೇ ನಡೆಯುತ್ತೆ ಎನ್ನುವಂತ ಹೇಳಿಕೆಗಳು. ಈ ಹಿಂದೆ ಏನ್ ಹೇಳ್ತಾರೆ ಅಂದ್ರೆ, ಒಂದು 2-3 ಚುನಾವಣೆಗಳ ಹಿಂದೆ ಅಂತ ಅನ್ಸುತ್ತೆ, ಬಹುಶಃ 2013ರ ಚುನಾವಣೆ, 2018ರ ಚುನಾವಣೆ, ಅದೇ ರೀತಿ 2023ರ ಚುನಾವಣೆ ತೆಗೆದುಕೊಂಡ್ರೆ ಪ್ರತಿ ಎಲೆಕ್ಷನ್ ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳೋದು ಒಂದೇ, ವರ್ಣದಲ್ಲಿ ಕಣ್ಣೀರೇ ಇಟ್ಟಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಣ್ಣೀರು ಹಾಕಿದ್ರು ಬಹುಶಃ. ಇದು ನನ್ನ ಕಡೆ ಚುನಾವಣೆ ಅಂತೇಳಿ, ಯಾಕಂದ್ರೆ ಸೋತು ಸುಣ್ಣವಾಗಿದ್ರು. ಶ್ರೀರಾಮುಲು ವಿರುದ್ಧ ಸೋತಿದ್ರು, ಇನ್ನೊಂದ್ ಕಡೆ ಜಿ.ಟಿ. ದೇವೇಗೌಡರ ವಿರುದ್ಧ ಸೋತಿದ್ರು. ಅಂತ ಸಂದರ್ಭದಲ್ಲಿ ಮೊನ್ನೆ ಕೂಡ ಹೇಳ್ಕೊಂಡಿದ್ದು ಎಲೆಕ್ಷನ್ ಸಂದರ್ಭದಲ್ಲಿ, ಇದು ನನ್ನ ಕಡೆ ಚುನಾವಣೆ. ಇದನ್ನೇ ವ್ಯಂಗ್ಯ ಮಾಡಿ ಕೆ.ಎಸ್. ಈಶ್ವರಪ್ಪನವರು ಹೇಳ್ತಾರೆ ಅಧಿವೇಶನದ ಸಂದರ್ಭದಲ್ಲಿ. ಸೊ ಏನ್ ಹೇಳಿದ್ರು, ಆ ಒಂದು ತುಣುಕನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ, ನೆಕ್ಸ್ಟ್ ಮುಂದುವರಿಸ್ತೀನಿ. ನೀವು ಮಾಡಿ ನಂಗೆ ಸಾಕಾಗದೆ, ಏನ್ ಮಾಡ್ಲಿ ನಾನು? ಸಾಕಾಗಿದೆ ನನಗೆ, ಮುಂದುವರಿಸ್ರಿ. ನೀವು ಏನ್ ಸಾಕಾಗಿದೆ? ಅಧಿಕಾರ ಮುಂದುವರಿಸ್ರಿ. ಸಾಕಾಗಿದೆ ಕೊನೆ ಚುನಾವಣೆ ಅಂತೀರಿ, ಮತ್ ಬರ್ತೀರಿ. ಬರೋದು ಬೇಕೋ ಬೇಡ ಹೇಳಿ ತೀರ್ಮಾನ ಆಗ್ಬಿಡ್ಲಿ ಅಂತ ಹೇಳ್ಬೇಡಿ ನೀವು. ಕೊನೆ ಚುನಾವಣೆ ಅಂತ ಯಾಕೆ ಹೇಳ್ತೀರಿ? ಮತ್ತೆ ಯಾಕೆ ನಿಲ್ತೀರಿ? ಹೇಳ್ಬಾರ್ದು. ಆಸೆ ಏನ್ ಮಾಡೋದು ಹೇಳ್ತೀನಿ, ಆಮೇಲೆ ಬದಲಾವಣೆಗಳು ಡೆವಲಪ್ಮೆಂಟ್ಗಳಾಗ್ಬಿಡ್ತವೆ. ಡೆವಲಪ್ಮೆಂಟ್ ನಿಮ್ ಪಾರ್ಟಿ ಬಾಳ ಆಗ್ತಿರ್ತದೆ, ನಾನೇನ್ ಮಾಡಿ? ಓಕೆ, ನಾನು ಹೇಳಿರೋದು ನಿಜ, ಹಿಂದಕ್ಕೆ ಹೋಗಲ್ಲ ಮಾತಿನಲ್ಲಿ. ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹಿಂದಿನ ಸಾರಿ ಹೇಳಿದ್ದು ನಿಜ. ಆಮೇಲೆ ನಾನು ಚೀಫ್ ಮಿನಿಸ್ಟರ್ ಆಗಿ ನನಗೆ ಹೈಕಮಾಂಡ್ ಅವ್ರು ಹೇಳಿದ್ರು, ಜವಾಬ್ದಾರಿಯಿಂದ ಓಡೋಗಕ್ಕಾಗಲ್ಲ, ನೀವು ನಿಲ್ಲೇಬೇಕು ಅಂತ ಹೇಳಿದ್ರು. ಯು ಕಾಂಟ್ ರನ್ ಅವೇ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟಿ. ಅಷ್ಟೇ, ನಿಲ್ಲಬೇಕು. ಯಾರು ಬಿಡ್ತಾರೆ? ಎಲ್ಲಿವರೆಗೆ ಸಾಕಾಗುತ್ತೋ ಅಲ್ಲಿವರೆಗೆ ನಿಲ್ತಾರೆ, ಆಮೇಲೆ ನೋಡೋಣ ಹೆಂಗಾದ್ರೆ. ಈಗ ನನಗಿಂತ ಸೀನಿಯರು ನೀನು. ಎಸ್, ನೋಡಿದ್ರಲ್ಲ, ಇದಿಷ್ಟು ಸಿಎಂ ಸಿದ್ದರಾಮಯ್ಯನವರ ಮತ್ತು ಈಶ್ವರಪ್ಪನವರ ನಡುವೆ ನಡೆದಂತ ಒಂದು ವಾದ ವಿವಾದ. ಈಶ್ವರಪ್ಪನವರು ಅದಕ್ಕೆ ಕಾಲೆಳಿತಾರೆ ಸಿದ್ದರಾಮಯ್ಯನವ್ರನ್ನ. ಯಾವಾಗ ನೋಡಿದ್ರು ಇದು ನನ್ನ ಕಡೆ ಚುನಾವಣೆ ಅಂತ ಹೇಳ್ತಾ ಇರ್ತೀರಿ, ಸೊ ಮತ್ತೆ ನಿಂತ್ಕೊಂತಾನೆ ಇರ್ತೀರಿ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಸಬೂಬ್ ಕೊಡೋದು ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಅದಕ್ಕೆ ರಾಜಕೀಯ ತಂತ್ರಗಾರಿಕೆಗಳು ಇವರೆಲ್ಲ ಹಳೆ ಪೈಲ್ವಾನ್ಗಳ ತರ ರಾಜಕೀಯದಲ್ಲಿ. ಏನ್ ಮಾಡೋದು, ಹೈಕಮಾಂಡ್ ಮೇಲೆ ಹಾಕ್ಬಿಟ್ಟು ಸಿದ್ದರಾಮಯ್ಯನವ್ರು ಸುಮ್ಮನೆ ಆಗ್ಬಿಟ್ರು. ಏನ್ ಮಾಡೋದು, ಹೈಕಮಾಂಡ್ ಅವ್ರು ಜವಾಬ್ದಾರಿ ಕೊಟ್ರೆ ಮಾಡ್ಲೇಬೇಕಲ್ಲ ಅಂತ ಹೇಳಿ ಸಬೂಬ್ ಕೊಟ್ರು. ಈ ಬಾರಿ ಇದೇ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಮೆಸೇಜ್ ಕೊಡ್ತಾರೆ. ಎಲ್ಲಿ ದೆಹಲಿನಲ್ಲಿ ಕುತ್ಕೊಂಡು 2028ರ ಚುನಾವಣೆಯನ್ನು ಕೂಡ ನನ್ನ ನೇತೃತ್ವದಲ್ಲೇ ಚುನಾವಣೆ ಕೂಡ ನಡೆಯುತ್ತೆ ಅಂತೇಳಿ. ಅಂದ್ರೆ ನೀವು ಸುಮಾರು 2013, 18, 25ರ 23ರ ಚುನಾವಣೆವರೆಗೂ ಹೇಳ್ಕೊಂತ ಬಂದಿದ್ರು. ನಿನ್ನೆ ಮೊನ್ನೆವರೆಗೂ ಸಿದ್ದರಾಮಯ್ಯ, ಇಲ್ಲ ನಾನು ಈ ಕಡೆ ಚುನಾವಣೆ ಅಂತೇಳಿ. ಸಿಎಂ ಸಿದ್ದರಾಮಯ್ಯನವರು ಇವಾಗ ಮತ್ತೆ ಕೊಟ್ಟಿರುವಂತ ಅಪ್ಡೇಟ್ ಏನಂದ್ರೆ ಒಂದು ದೊಡ್ಡ ಒಂದು ಎದುರಾಳಿಗಳಿಗೆ ಕೊಟ್ಟಿರುವಂತ ಒಂದು ಶಾಕಿಂಗ್ ಇದೆ. ಏನಂದ್ರೆ 2028ಕ್ಕೂ ನನ್ನ ನೇತೃತ್ವದಲ್ಲೇ ಚುನಾವಣೆ ನಾವು ಫೇಸ್ ಮಾಡ್ತೀವಿ ಕಾಂಗ್ರೆಸ್ನಲ್ಲಿ ಅಂತೇಳಿ. ಅದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಲ್ಲ ಒಂದ್ ಕಡೆ ಸಹಿಸ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ. ರಾಜಕೀಯದ ಒಳಮರ್ಮ, ಒಳ ಏಟು ಯಾವಾಗ ಕೊಡ್ತಾರೆ, ಯಾರು ಹೆಂಗೆ ಅಂತ ಹೇಳಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಬಹುಶಃ ಅವರ ರಾಜಕೀಯ ಬದುಕಿನಲ್ಲಿ ಈ ಒಂದು ಗಳಿಗೆನ, ಈ ಒಂದು ಕ್ಷಣವನ್ನು, ಈ ಸಂದರ್ಭವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಪಾಪ ತುಂಬಾ ದೊಡ್ಡ ಕನಸನ್ನ ಹೊತ್ಕೊಂಡು ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ ಭೇಟಿ ಆಗೋದಕ್ಕೆ. ಸಿಎಂ ಆಗ್ಬೋದು ಎನ್ನುವಂತ ಒಂದು ಇದು ಏನು 50-50 2020 ಮ್ಯಾಚ್ ತರ ಇಲ್ಲೂ ಕೂಡ 1.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಬಾಕಿ ಏನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅಂತೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದಷ್ಟು ನಿರೀಕ್ಷೆಗಳು ಇರುತ್ತೆ. ಎಲ್ಲವೂ ಕೂಡ ಓದ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಹೋಗಿರ್ತಾರೆ. ಬರೀ ಖಾಲಿ ಕೈನಲ್ಲಿ ಡಿ.ಕೆ. ಶಿವಕುಮಾರ್ ಮರಳ್ತಾರೆ ಇಲ್ಲಿ. ಸೊ ಈಗೂ ಕೂಡ ಇರುವಂತ ಆ ಒಂದು ಏನು ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಳ್ಳೋದಕ್ಕೆ ಇವತ್ತು ಸುರ್ಜೇವಾಲಾ ಅವರು ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತ ಮೀಟಿಂಗ್, ಒನ್ ಮೀಟಿಂಗ್ ಇದೆಯಲ್ಲ, ಎಲ್ಲ ಒಂದ್ ಕಡೆ ಅಧ್ಯಕ್ಷ ಸ್ಥಾನವನ್ನು ಕೈ ತಪ್ಪುವಂತ ಲಕ್ಷಣಗಳು ಇಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಸದ್ಯದ ಸ್ಥಿತಿಯನ್ನು ಎದುರಿಸ್ತಾ ಇರೋದು ಹೀಗೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಮಾತಿಗೆ ಬರೋದಾದ್ರೆ, ಅಧಿಕಾರದ ದಾಹನ ಸಿದ್ದರಾಮಯ್ಯನವ್ರಿಗೆ. ಜೊತೆಯಲ್ಲಿ ಈ ಹಿಂದಿನ ಸಿದ್ದರಾಮಯ್ಯ ಕೂಡ ಕಳೆದೋಗಿದ್ದಾರೆ. ಇದು ನಾವ್ ಹೇಳ್ತಾ ಇರುವಂತ ಮಾತಲ್ಲ, ಅವರ ಅಧಿಕಾರದ ವೈಖರಿನೇ ಹೇಳ್ತಾ ಇರುವಂತದ್ದು. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ,
ಸ್ವಪಕ್ಷದವರೇ ಮಾಡ್ತಾ ಇರುವಂಥ ನಮಗೆ ಅಂಗ್ಲಾಚಿ ಬೇಡ್ಕೊಳ್ತಾರೆ, ನಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ, ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅಂತೇಳಿ. ಸೊ ಹೀಗೆ ಹಳೆ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಈ ಅಧಿಕಾರದ ಆ ಒಂದು ದಾಹದಲ್ಲಿ ಅಥವಾ ಅಧಿಕಾರದ ಹಪಾಪಿನಲ್ಲಿ ಎಲ್ಲೋ ಒಂದು ಕಡೆ ಕಳೆದೋದ್ರು ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ. 2013 ಆಗಲೇ ಹೇಳಿದಾಗೆ 18, 23 ಚುನಾವಣೆಯಲ್ಲಿ ಇದರಲ್ಲಿ ಯಾವುದು GT ದೇವೇಗೌಡರ ವಿರುದ್ಧ, ಶ್ರೀರಾಮುಲು ವಿರುದ್ಧ ಸೋತು ಸುಣ್ಣ ಆಗಿದ್ರು. ಏನು CM ಸಿದ್ದರಾಮಯ್ಯನವರು 2 ಕಡೆ ಸೋತು ಸುಣ್ಣ ಆಗಿದ್ರು. ಸೊ ಇಂಥ ಸಿದ್ದರಾಮಯ್ಯ ಮತ್ತೆ ಗೆದ್ದು ಮತ್ತೆ ಅಧಿಕಾರ ಹಿಡಿಯೋದು ಅದೊಂಥರ ಚಾಣಕ್ಷತನ, ರಾಜಕೀಯದ ತಂತ್ರಗಾರಿಕೆ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವ್ರಿಗೆ ಅಧಿಕಾರದ ದಾಹ ಇನ್ನೂ ಕೂಡ ಕಡಿಮೆ ಆಗಿಲ್ಲ. 28ಕ್ಕೂ ಕೂಡ ನನ್ನ ಅಧಿಕಾರದಲ್ಲಿ, ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವಷ್ಟು ಅಧಿಕಾರದ ಹಪಾಹಪಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾಡ್ತಾ ಇರುವಂತ ಆರೋಪ ಮತ್ತೊಂದು ಮಗದೊಂದು ಅಲ್ಲ. ಈ ಹಿಂದಿನ ಅಧಿವೇಶನದಲ್ಲಿ ಈಶ್ವರಪ್ಪನವರು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯನವ್ರಿಗೆ ಎಷ್ಟು ಅಧಿಕಾರದ ಆ ಒಂದು ದಾಹ ಇದೆ ಅಥವಾ ಆ ಒಂದು ಸ್ಥಾನದ ಮೇಲೆ ಎಷ್ಟು ಮೋಹ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಂತ ಆ ಒಂದು ಪ್ರಸಂಗ ಇವತ್ತು ಆ ವಿಡಿಯೋ ಓಲ್ಡ್ ಇಸ್ ಗೋಲ್ಡ್ ಅಂತ ಏನ್ ಹೇಳ್ತೀವಲ್ಲ, ಆ ವಿಡಿಯೋ ಹಳೆ ವಿಡಿಯೋ ತುಣುಕು ಆದ್ರೂ ಕೂಡ ಸಿದ್ದರಾಮಯ್ಯನವರು ಆ ತುಣುಕು ಮತ್ತೆ ಇವತ್ತಿನ ಆ ಒಂದು ಸ್ಟೇಟ್ಮೆಂಟ್, ಅವತ್ತು ಸಿದ್ದರಾಮಯ್ಯನವರು ಆಡದಂತ ಮಾತು, ಇವತ್ತು ಸಿದ್ದರಾಮಯ್ಯನವರು ಏನು ಈಗ CM ಆಗಿ ದೆಹಲಿಗೆ ಹೈಕಮಾಂಡ್ ಮೀಟ್ ಮಾಡೋದಕ್ಕೆ ಹೋಗಿದ್ರಲ್ಲ, ಅಲ್ಲಿ ದೆಹಲಿನಲ್ಲಿ ಕುತ್ಕೊಂಡು ಮಾಧ್ಯಮದವ್ರ ಮುಂದೆ ಆಡದಂತ ಮಾತು, ಎರಡನ್ನು ತಾಳೆ ಮಾಡಿ ನೋಡಿದಾಗ ಅಬ್ಬಬ್ಬ ಎಂತಹ ಸಿದ್ದರಾಮಯ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಮಾತಿನ ಮೇಲೆ ನಿಲ್ಲೋದೇ ಇಲ್ವಾ, ಅಥವಾ ರಾಜಕೀಯನೇ ಹಿಂಗೇನಾ, ಅಥವಾ ತಂತ್ರಗಾರಿಕೆನಾ, ಕುತಂತ್ರಗಾರಿಕೆನಾ? ನೀವೇ ಕಮೆಂಟ್ ಮಾಡಬೇಕು ಸ್ನೇಹಿತರೆ. ಕೆಲವರು ಸಿದ್ದರಾಮಯ್ಯನವ್ರನ್ನ ಪಕ್ಷಾತೀತವಾಗೂ ಕೂಡ ಇಷ್ಟಪಡ್ತಾರೆ, ಅದರಲ್ಲಿ ಈ ಹಳೆ ತಲೆಮಾರುಗಳು ಹೆಚ್ಚು ಅಂತ ಹೇಳ್ಬೋದು. ಬಟ್ ಎಲ್ಲ ಒಂದ್ ಕಡೆ ಹಳೆಯ ಸಿದ್ದರಾಮಯ್ಯ ಇವತ್ತಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಅವರ ಅಧಿಕಾರದ ವೈಖರಿ ಸದ್ಯದ ಸ್ಥಿತಿನಲ್ಲಿ ಇಲ್ಲ ಅಂತ ಹೇಳಿ ಸೊ ಘಂಟಾಘೋಷವಾಗಿ ಹೇಳ್ಬೋದು. ಇನ್ನು CM ಸಿದ್ದರಾಮಯ್ಯನವರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ. ಹಳೆ ಸಿದ್ದರಾಮಯ್ಯನವರು ಇವತ್ತಿಗೂ ಕೂಡ ರಾಜಕೀಯವಾಗಿ ಇದ್ದಾರಾ? ಸೊ ಸಿದ್ದರಾಮಯ್ಯನವರು ಬದಲಾದ್ರ? 2000 ಈ ಹಿಂದೆ ಹೇಳ್ಕೊಂಡ್ ಬಂದಿದ್ರು 2013, 18, 23 ಚುನಾವಣೆಯಲ್ಲಿ ಇದು ನನ್ನ ಕಡೆ ಚುನಾವಣೆ ಅಂತೇಳಿ. ಬಟ್ 2028ಕ್ಕೂ ಕೂಡ ನನ್ನ ನೇತೃತ್ವದಲ್ಲೇ ಚುನಾವಣೆಯನ್ನ ಫೇಸ್ ಮಾಡ್ತೀವಿ, ನನ್ನ ನೇತೃತ್ವದಲ್ಲಿ 2028ರ ಚುನಾವಣೆ ಕೂಡ ಆಗುತ್ತೆ ಅಂತೇಳಿ ಇಲ್ಲಿ ಘಂಟಾಘೋಷವಾಗಿ CM ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಇವರ ನಿಲುವಿನ ಕುರಿತು ಜೊತೆಯಲ್ಲಿ ಹಳೆ ಸಿದ್ದರಾಮಯ್ಯನವ್ರಿಗೂ ಈಗಿನ ಸಿದ್ದರಾಮಯ್ಯನವ್ರಿಗೂ ಇರುವಂತಹ ವ್ಯತ್ಯಾಸವೇನು, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.